ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತಲೆಗೆ ಒಂದು ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರ್ ಬರುತ್ತಲ್ಲ, ಅದನ್ನು ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಹೇಗೆ ಅಂದರೆ 1:4 ರೇಷೋದಲ್ಲಿ. ಸೊ 1 ರೇಷೋದಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಇರಬೇಕು, 4 ರೇಷೋದಲ್ಲಿ ವಾಟರ್ ಇರಬೇಕು. ಸೊ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನಾನು ಪ್ರತಿದಿನ ಹೆಲ್ಮೆಟ್ ಯೂಸ್ ಮಾಡ್ತೀನಿ. ಪ್ರಕುಲ್ನ ಬಿಟ್ಟು ಬರೋದು, ಕ್ರಿಕೆಟ್ಗೆ ಶಿಕನ್ ಸ್ಕೂಲ್ಗೆ ಬಿಟ್ಟು ಬರೋದು. ಸೊ ಹಂಗಾಗಿ ಹೆಲ್ಮೆಟ್ ಹಾಕ್ಕೊಂಡ್ರೆ ಖಂಡಿತ ಡ್ಯಾಂಡ್ರಫ್ ಬರುತ್ತೆ. ಹಂಗಾಗಿ ಇದನ್ನು ವೀಕ್ಲಿ ಒನ್ಸ್ ಈ ಥರ ನಾನು ಅಪ್ಲೈ ಮಾಡ್ಕೋತಾ ಇರ್ತೀನಿ. ಜಸ್ಟ್ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ. 1:4 ರೇಷೋದಲ್ಲಿ ಇರಬೇಕು, ಅದು ಘಾಟ್ ಜಾಸ್ತಿ ಇರುತ್ತೆ. ಹಂಗಾಗಿ 1:4. ಆ್ಯಂಡ್ ನೋಡಿ, ಸೊ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗ್ತಿದೆ. ಈಗ ಫೆಬ್ರವರಿಲೇ ನಮಗೆ ಒಂದು 2 ಗ್ರೂಪ್ ಟೂರ್ಸ್ ಇದೆ. ಸೊ ಇವಾಗ ಒಂದು ಗ್ರೂಪ್ ಟೂರ್ ಇದೆ, ಜನವರಿ 24, 25, 26. ಸೊ 24th ಅರ್ಲಿ ಮಾರ್ನಿಂಗು, ಅಂದರೆ ನಾಳೆನೇ ಸ್ಯಾಟರ್ಡೆ 2:30ಗೆ ಟಿ ಬರುತ್ತೆ. ಅವರು 10 ಜನ ಫ್ಯಾಮಿಲಿ ಅವರೆಲ್ಲ. ಸೊ ನಾನು ಪ್ರಕುಲ್ ಇಬ್ಬರು ಹೋಗ್ತಾ ಇರೋದು. ಆ್ಯಂಡ್ ಎಲ್ಲಿಗೆ ಅಂದರೆ ಹೊನ್ನಾವರ, ಗೋಕರ್ಣ, ಮುರುಡೇಶ್ವರ, ಯಾಣ ಕೇವ್ಸು, ಮಿರ್ಜಾನ್ ಫೋರ್ಟು ಇಷ್ಟು ಕವರ್ ಆಗುತ್ತೆ. 2 ನೈಟ್ಸು ಸ್ಟೇ. ಕುಮಟಾದಲ್ಲಿ ಹೋಮ್ ಸ್ಟೇ ನೋಡಿದ್ದೀವಿ, ನಮಗೆ ಅಂದರೆ ನಾವು ಕಾಂಟ್ಯಾಕ್ಟ್ ಇರುತ್ತಲ್ಲ ನಮಗೆ, ಹಂಗಾಗಿ ಅಲ್ಲೇ 2 ನೈಟ್ಸು ಸ್ಟೇ ನೋಡಿದ್ದೀವಿ. ಆ್ಯಂಡ್ ಪ್ಲೇಸಸ್ ಎಲ್ಲ ಸೈಟ್ ಸೀಯಿಂಗು, ಶರಾವತಿ ಬೋಟ್ ರೈಡು, ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಪ್ರತಿಯೊಂದು ಪ್ಯಾಕೇಜು ನಮ್ಮದೇ ಇನ್ಕ್ಲೂಡು. ಔಟ್ಸೈಡ್ ಫುಡ್ ಕೊಡಿಸೋದು. ಆ್ಯಂಡ್ ಹೋಮ್ ಸ್ಟೇದಲ್ಲಿ ಡಿನ್ನರು, ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಇನ್ನು ಆಚೆಗಡೆ ಔಟ್ಸೈಡ್ ಫುಡ್ ಕೂಡ ನಮಗೆ ಹೇಳಿದ್ದಾರೆ, ನೀವೆಲ್ಲ ನೋಡ್ಕೊಳ್ಳಿ ಅಂತ. ಸೊ ಇನ್ಕ್ಲೂಡ್ ಎವ್ರಿಥಿಂಗ್. ಆ್ಯಂಡ್ ಸೊ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ಸ್ವಲ್ಪ ಕ್ರಿಂಪಿಂಗ್ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಸಂಗೀತ ಅವ್ರ ಹತ್ರ. ಸೊ ಸ್ವಲ್ಪ ಡೆನ್ಸಿಟಿ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಪ್ರತಿ ಸಲ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಕ್ರಿಂಪಿಂಗ್ ಮಾಡಿಸ್ಕೊಳ್ಳೋಣ ಅಂತ. ತುಂಬ ಲುಕ್ ಆಗಿರುತ್ತೆ ಫೋಟೋಸ್ಗೆ, ವಿಡಿಯೋಸ್ಗೆ ಎಲ್ಲ ಅಂದ್ಬಿಟ್ಟು. ಸೊ ಮಧ್ಯಾಹ್ನ ಹೋಗಬೇಕು. ಆ್ಯಂಡ್ ನಮ್ಮ ಪ್ರವಾಸದ್ದು ತೋರಿಸ್ತೀನಿ. ಅಲ್ಲಿ ಕವರಲ್ಲಿ ನಾನು ಶರ್ಟ್ ಪ್ರಿಂಟ್ ಮಾಡಿಸಿದ್ದೀನಿ, ಲೋಗೋ ಬ್ಲ್ಯಾಕ್ ಮೇಲೆ ವೈಟ್ ಮೇಲೆ. ಸೊ ನಾಳೆ ವೈಟ್ ಹಾಕ್ಕೊಂಡು ಹೋಗೋಣ ಅಂತ. ಕ್ಯಾಪ್ಸ್, ಹ್ಯಾಟ್ ಕೂಡ ಅವರು ಬುಕ್ ಮಾಡಿಕೊಂಡು ಹೊರಟಿರೋದು. ಸೊ ಹಂಗಾಗಿ ಇದು ಫಸ್ಟ್ ಗ್ರೂಪ್ ಟೂರೇ ಆಗುತ್ತೆ. ಸೊ ಎಕ್ಸೈಟಿಂಗ್. ಸೊ ವೀಡಿಯೋಸ್ ಎಲ್ಲ ಬರುತ್ತೆ, ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ವಸಂತ ಪಂಚಮಿ. ಸೊ 3 ದಿನ ಕಂಟಿನ್ಯೂಸ್ ಆಗಿ ಏನಿದೆ ಎಲ್ಲ ಒಳ್ಳೆ ದಿನಗಳೇ. ಸಂಡೇ ರಥಸಪ್ತಮಿ, ಸೊ ಸರಸ್ವತಿ ಪೂಜಾ, ಈ ಥರ, ಅಂದರೆ ಸರಸ್ವತಿಗೆ ಆರಾಧನೆ ಮಾಡೋ ದಿನ ಈ ಥರ. ಸೊ ಏನು ಮಾಡೋಕ್ಕೂ ಟೈಮ್ ಇಲ್ಲ. ನಾನು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಈ ಕ್ರೀಮ್ಸು, ಈ ಕ್ಯಾಮ್ರಾ, ಟ್ರೈಪಾಡು ಇಂಥವು ಸಂಬಂಧಪಟ್ಟಿರೋದು ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಇವಾಗ. ಸೊ ಇವಾಗ ಸಂಗೀತ ಅವ್ರು ಬರ್ತೀನಿ ಅಂದರು. ಸೊ ಹಂಗಾಗಿ ನೋಡಿ, ಈ ಥರ ಹೇರ್ಸ್ ಇಟ್ಕೊಂಡು ಎಲ್ಲ ನಂದು ವೇವಿ ಜಾಸ್ತಿ. ಹಾಗಾಗಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸ್ಬಿಟ್ಟು ಕ್ರಿಂಪಿಂಗ್ ಮಾಡಿಸೋಣ ಅಂತ. ಸೊ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ. ಇವಾಗಲೂ ನೆಕ್ಸ್ಟ್ ಇದಕ್ಕೂ ಏನು ವ್ಯತ್ಯಾಸ ಆಗುತ್ತೆ ಅಂತ. ಬಟ್ ಜಾಸ್ತಿ ಮಾಡಿಸಲ್ಲ, ಈ ಥರ ಗ್ರೂಪ್ ಟೂರ್ಸ್ಗೆ ಹೋದಾಗ ಮಾಡಿಸ್ಕೊಂಡು ಇವೆಂಟ್ಸಿಗೆ ಮಾಡಿಸೋಣ ಅಂತಲೇ ಅಂದ್ಕೊಂಡಿರೋದು. ಏನಕ್ಕಂದರೆ ಹೇರ್ ಸ್ಟೈಲು ನಾವೇನೇ ಮೇಕಪ್ ಮಾಡಿದ್ರು ಹೇರ್ ಸ್ಟೈಲ್ ಸರಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ನನಗೆ ಹೇರ್ಸ್ ತುಂಬ ಮುಖ್ಯ ಆಗುತ್ತೆ. ಅದು ಈಗ ಲಾಂಗ್ ಬೇರೆ ಬೆಳೆದಿದೆ, ತುಂಬ ಕಟ್ ಮಾಡ್ಸೋಕ್ಕೆ ಹೋಗಲ್ಲ. ಹಾಗಾಗಿ ಏನು ಹಂಗೆ ಓದಾಡ್ತಿದ್ಯಾ? ಏನದು ಹಂಗೆ ಓದಾಡ್ತಿದ್ಯಾ? ಒಂದೊಂದು ಸಲ ಈ ನಾಯಿಗಳು ಹಿಂಗೆ ಬಿದ್ದು ಒದ್ದಾಡ್ತಿರುತ್ತೆ ಈ ಮ್ಯಾಟ್ ಮೇಲೆ, ಇಲ್ಲ ಈ ಹುಲ್ ಮೇಲೆ. ಚೆನ್ನಾಗಿ ಮಸಾಜ್ ಆಗುತ್ತಲ್ವ, ಅದಕ್ಕೆ. ಸೊ 2:30ಗೆಲ್ಲ ಟಿ ಬರುತ್ತೆ. ಹೂವು ಎಲ್ಲ ರೆಡಿ ಇದೆ. ವಿಸಿಟಿಂಗ್ ಕಾರ್ಡ್ಸ್ಗೆ ಪ್ರಿಂಟ್ ಕೊಟ್ಟಿದೆ. ಸೊ ಅದು ಕಲೆಕ್ಟ್ ಮಾಡ್ಕೋಬೇಕು. ಸದ್ಯಕ್ಕೆ ಈಗ ಎಷ್ಟು ಬೇಕೋ ಒಂದು 120 ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದೀನಿ. ಸೊ ಮ್ಯಾಟ್ ಫಿನಿಷ್ಗೆ ಒಂದು 1 ವೀಕ್ ಟೈಮ್ ಬೇಕು. ಸೊ ಹಂಗಾಗಿ ಅದನ್ನು ಮ್ಯಾಟ್ ಫಿನಿಶ್ ಆಮೇಲೆ ಇಸ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ಬ್ಲರ್ಲೇ ಇದ್ರಲ್ಲ, ಹೊಟ್ಟೆ ಹಸ್ತಿರ್ಬೇಕು. ಎದ್ರೆ ಅದೇ ಏನೋ ಬಾಯಲಿಕ್ಕಂತ ಸ್ಟಾಪ್ ಜೈಸಿ ఇప్పుడు ಹೇರ್ಸ್ ಸೆಟ್ ಮಾಡ್ತಾರಲ್ಲ ಅದಕ್ಕೆ. ఫోన్ వస్తాను తీసుకురా బాబు పైన సోఫా మీద ఉంది. ఏం ಬಂತ ಹೇಳಿ ನಂಗೆ ಇದನ್ನ ಹಾಕ್ಬಿಡ್ರಿ ಆಮೇಲೆ ವಾಯ್ಸ್ ಕರೆಕ್ಟ್ ಆಗಿ ಬಾಬು ಲಕ್ಷ್ಮಣ
ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ಯಾವಾಗಲೂ ಹೇರ್ಸ್ ಇರಬೇಕು ಅಂತ ಅನಿಸುತ್ತೆ. ಫುಲ್ ಫ್ರೀ ಹೇರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಮಲ್ಕೊಳ್ಳೋ ಟೈಮ್ ಅಲ್ವಾ, ಹಾಗಾಗಿ ಸೊ ಒಂದು ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ನಾನು ಶರ್ಟ್ ತೋರಿಸ್ತೀನಿ ನಿಮಗೆ. ಟೆನ್ಷನ್ ಆಗ್ತಿದೆ, ಹತ್ತಿರ ಬರ್ತಿದ್ದಂಗೆ. ಆಲ್ರೆಡಿ 8:45. ನಾನು 1 o'clockಗೆ ಎದ್ದು ರೆಡಿ ಆಗಬೇಕು, ಸ್ನಾನ ಮಾಡಿಕೊಂಡು. ಏನಕ್ಕೆ ಮತ್ತೆ ಹೋಟೆಲ್ ಚೆಕ್ಕಿನ್ ಆಗೋವರೆಗೂ ಮಾಡೋಕ್ಕಾಗಲ್ಲ. ನೋಡಿ ಇದು ಶರ್ಟು, ಇದು ಕರೆಕ್ಟಾಗಿ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಇಲ್ಲಿ ಕೂಡ ಒಂದು ಲೋಗೋ, ನಮ್ಮ ಪ್ರವಾಸ, ಹಿಂದೆಗಡೆ ನಮ್ಮ ಪ್ರವಾಸ. ಸಖತ್ತಾಗಿದೆ ಅಲ್ಲ ಐಡಿಯಾ. ಸೊ ಇದೇ ಥರ ಬ್ಲ್ಯಾಕ್ ಕಲರು, ಬಟ್ ಬ್ಲ್ಯಾಕ್ ಕಲರ್ ಮೇಲೆ ವೈಟ್ ಲೋಗೋ ಬಂದಿದೆ. ಸೊ ಇದೇ ಕಲರೇ ಹಾಕ್ಸಿದ್ರೆ ಚೆನ್ನಾಗಿರೋಲ್ಲ, ನನಗೆ ಬ್ಲ್ಯಾಕ್ ಫೇವ್ರೇಟ್ ತುಂಬ. ಸೊ ಹಂಗಾಗಿ ಬ್ಲ್ಯಾಕ್ ಮೇಲೆ ಒಂಥರ ವೈಟು ಕ್ರಿಮಿಶ್ ಲೋಗೋ ಥರ ಇದನ್ನು ಮಾಡಿಸಿದ್ದೀನಿ. ಇದಕ್ಕೆ ಬ್ಲೂ ಜೀನ್ಸು ಜಾಕೆಟ್ ಹೋಗೋವಾಗ ಹಾಕೋತೀನಿ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ, ಇರಿ ಹಂಗೆ ಇರಿ. ಆ್ಯಂಡ್ ನಾನು ಹೋಗಲಿಲ್ಲ ಅಂದ್ರೂ ನಮ್ಮ ಪ್ರವಾಸ ಅನ್ನೋದು ನಾನು ಇದು ಸ್ಟಿಕ್ಕರು ನಾನು ಹಾಕಿಸ್ತೀನಿ ಗಾಡಿ ಮೇಲೆ. ಸೊ ಏನಕ್ಕಂದರೆ ಅದು ನನ್ನ ಕಡೆಯಿಂದ ಹೋಗುತ್ತಲ್ಲ. ಸೊ ಹಂಗಾಗಿ ನಾನು ಹೋಗಲಿಲ್ಲ ಅಂದರೂ ಇರುತ್ತೆ ಗಾಡಿ ಮೇಲೆ. ನೀವು ನಮ್ಮ ಪ್ರವಾಸ ಇನ್ಸ್ಟಾಗ್ರಾಮ್ ಪೇಜ್ ID ಫಾಲೋ ಮಾಡಿ ಗೊತ್ತಾಗುತ್ತೆ. ಅದರಲ್ಲಿ ಕಸ್ಟಮರ್ ರಿವ್ಯೂಸು, ಬ್ರೋಚರ್ಸು, ಏನೇನು ಟ್ರಿಪ್ಸು ಎಲ್ಲನೂ ನಾನು ಹಾಕ್ತಾ ಇರ್ತೀನಿ. ನೋಡಿ, ಒಂದು ಕನ್ನಡದಲ್ಲಿ, ಒಂದು ಇಂಗ್ಲೀಷಲ್ಲಿ. ಇದು ಮುಂದೆಗಡೆ ಬರುತ್ತೆ ನಮ್ಮ ಪ್ರವಾಸ ಅನ್ನೋದು, ಇದು ಹಿಂದೆಗಡೆ ಬರುತ್ತೆ ವೆಹಿಕಲ್ಗೆ. ಸೊ ಆಚೆ ಕಾಣಿಸೋ ಥರ ಅಂಟಿಸಲು ಈ ಥರ ಒಂದು 5 ಸೆಟ್ ತೆಗೆಸ್ಕೊಂಡೆ. ಇಲ್ಲಿ ಪದೇ ಯಾರು ಇದನ್ನು ಮಾಡ್ತಾರೆ ಅಂತ ಸದ್ಯಕ್ಕೆ ಒಂದು 5. ಆ್ಯಂಡ್ ಈಗ ಫೇಸ್ ವಾಶ್ ಮಾಡಿಬಿಟ್ಟು ಈ ವಿಟಮಿನ್ C ಸೆರಮ್ ಮಾಸ್ಕ್ ಅಪ್ಲೈ ಮಾಡ್ಕೋಬೇಕು. ಪ್ರತಿ ಸಲ ನಾನು ಎಲ್ಲೇ ಹೋದರೂ ಹಾಕೋತಿರ್ತೀನಿ. ಸ್ವಲ್ಪ ಬ್ರೈಟ್ನಿಂಗ್ ಡಲ್ ಆಗಿರುತ್ತೆ. ನಾವು ಡೈಲಿ ನಮ್ಮ ಸ್ಕಿನ್ ಕೇರ್ನ ನಾವು ಫಾಲೋ ಮಾಡಲ್ಲ. ಅಟ್ಲೀಸ್ಟ್ ಇವಾಗೆಲ್ಲಾದರೂ ಹೊರಗಡೆ ಹೋದಾಗ, ಬಿಸ್ನೆಸ್ ಟ್ರಿಪ್ಪು ಈ ಥರ ಹೋದಾಗ ಮಾಡ್ಕೋಬೇಕು. ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಇದನ್ನು 20 ಮಿನಿಟ್ಸ್ ಆಗಿ ಬಿಟ್ಬಿಡ್ತೀನಿ. 20 ಮಿನಿಟ್ಸ್ ಬಿಟ್ಬಿಟ್ಟು ಇದು ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ಹಚ್ಕೋತೀನಿ. ಗೊತ್ತಲ್ಲ, ಹೆಣ್ಮಕ್ಳದ್ದು ಎಷ್ಟೊಂದಿರುತ್ತೆ, ಗಂಡು ಮಕ್ಳದ್ದಾದರೆ ಏನೂ ಇರಲ್ಲ. ನನ್ನ ಮಗನ ನೋಡಿ ಏನೂ ಇಲ್ಲ. ಅದೇ ಲಶಿಕಾ ಬಂದಿದ್ದೀರ, ಅವಳು ಎಷ್ಟೊಂದಿರೋದು. ಅದನ್ನು ಇದನ್ನು ಇಟ್ಕೋ, ಕ್ಲಿಪ್ ಇಟ್ಕೋ, ಒಂದು ಏರ್ ಬ್ಯಾಂಡ್ ಇಟ್ಕೋ, ಅದು ಇದು. ಇನ್ನೂ ಸ್ವಲ್ಪ ಕ್ರೀಮ್ಸು, ಲೋಷನ್ಸು, ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಇಟ್ಕೋಬೇಕು. ಅದೊಂದು ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಲ್ಕೋಬೇಕು ನಾನು ಇವಾಗ. ಸೊ ನಾನು ಮತ್ತೆ ಇಲ್ಲಿ ಬಟ್ಟೆ ಎಲ್ಲ ಬೆಳಗ್ಗೆನೇ ಪ್ಯಾಕ್ ಮಾಡಿದ್ದೀನಿ. ಬೆಳಗ್ಗೆಗೆ ಏನೇನು ಹಾಕ್ಕೊಂಡು ಹೋಗಬೇಕು ನೋಡಿ, ಎಲ್ಲ ತೆಗೆದಿಟ್ಟಿದ್ದೀನಿ ಬೆಳಗ್ಗೆಗೆ. ಸೊ ಒಂದು ಸ್ಲಿಂಗ್ ಬ್ಯಾಗ್ ಥರ ತೊಗೋತೀನಿ ಮೊಬೈಲೆಲ್ಲ ಇಟ್ಕೊಳ್ಳೋದಕ್ಕೆ. ಇನ್ನೊಂದು ಮಾಮೂಲಿ ಎಲ್ಲ ಕ್ಯಾರಿ ಮಾಡೋದಕ್ಕೆ ಒಂದು ಇಟ್ಕೋತೀನಿ. ಸೊ ಈಗ ಟೈಮ್ ಇಲ್ಲ, ಪಟ್ಟ ಮಾಡಬೇಕು ಕೆಲಸನ.